ಎಂಬತ್ತು ಬಡಗಬೆಟ್ಟು ಮಾನವ ಮಲವು ಆದಾಯದ ಮೂಲ. ಕೃಷ್ಣನೂರಾದ ಉಡುಪಿ ಸ್ವಚ್ಛತೆಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿ. ಉಡುಪಿ ಅಂದಾಕ್ಷಣ ಅಲ್ಲಿ ಕೇವಲ ಮೀನುಗಾರಿಕೆ, ಪ್ರವಾಸಿ ತಾಣ ಮುಂತಾದವುಗಳ ಅಂದ ಚಂದ ಬಣ್ಣಿಸುವುದರ ಜೊತೆಗೆ ಅಲ್ಲಿನ ಸ್ವಚ್ಛತಾ ಪಾಠವನ್ನು ನೀವೆಲ್ಲರೂ ಅರಿತುಕೊಳ್ಳಲೇಬೇಕು. ಉಡುಪಿ ಜಿಲ್ಲೆ ತ್ಯಾಜ್ಯ ನಿರ್ವಹಣೆಯಲ್ಲಿ ರಾಜ್ಯಕ್ಕೆ ಮಾದರಿಯಾಗುವಂತಹ ಹೆಸರು ಮಾಡಿದೆ. ಕರ್ನಾಟಕದ ಕರಾವಳಿ ಪ್ರದೇಶಗಳು ಪರಶುರಾಮ ಸೃಷ್ಟಿ ಎಂದೇ ಪ್ರತೀತಿ ಪಡೆದಿವೆ. ಈ ಕರಾವಳಿಗಳ ಪೈಕಿ ಕೃಷ್ಣನ ಆಲಯವೆಂದೇ ಗುರುತಿಸಿಕೊಂಡ ಉಡುಪಿ ರಾಜ್ಯದಲ್ಲಿಯೇ ಎರಡನೇ ಅತಿ ದೊಡ್ಡ ಕರಾವಳಿ ತೀರ ಹೊಂದಿದ ಜಿಲ್ಲೆ. ಉಡುಪಿ ಜಿಲ್ಲೆ ತ್ಯಾಜ್ಯ ನಿರ್ವಹಣೆಯಲ್ಲಿ ದೇಶಕ್ಕೆ ಮಾದರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ನಿರ್ವಹಣಾ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಮನೆ ಮನೆಗಳಿಂದ ತ್ಯಾಜ್ಯ ಸಂಗ್ರಹಣೆ ಮಾಡಲಾಗುತ್ತಿದ್ದು, ಸ್ವಸಹಾಯ ಸಂಘದ ಮಹಿಳೆಯರು ತ್ಯಾಜ್ಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ ದೇಶದ ಮೊದಲ ಗ್ರಾಮೀಣ ಎಂಆರ್ಎಫ್ ಘಟಕ ಉಡುಪಿ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿದ್ದು, ಪ್ರತಿ ತಾಲೂಕಿನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ. ಮುಂದಿನ ಹಂತದಲ್ಲಿ ಉಡುಪಿ ಜಿಲ್ಲೆ ದ್ರವ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿತ್ತು. ಅದರಲ್ಲೂ ಮುಖ್ಯವಾಗಿ ಕಪ್ಪು ನೀರು. ಇದು ಅಪಾಯಕಾರಿಯಾಗಿರುವುದರಿಂದ ಅದರ ಸಮರ್ಪಕ ನಿರ್ವಹಣೆಗೆ ವ್ಯವಸ್ಥೆ ಕಲ್ಪಿಸಲು ಉದ್ದೇಶಿಸಿ ಉಡುಪಿ ತಾಲೂಕಿನ 80 ಬಡಗಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಲತ್ಯಾಜ್ಯ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗಿದೆ. ಉಡುಪಿಯ ಪ್ರಮುಖ ಪಟ್ಟಣದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರುವ 80 ಬಡಗಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲಾ ಕುಟುಂಬಗಳು ಕೂಡ ಒಂದು ಗುಂಡಿಯ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡಿವೆ. ಆದರೆ ಶೌಚಾಲಯದ ಗುಂಡಿ ಭರ್ತಿಯಾದ ನಂತರ ಗುಂಡಿಯ ಮಲವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಸೂಕ್ತ ಸೌಲಭ್ಯ ಇರಲಿಲ್ಲ. ಉಡುಪಿ ತಾಲೂಕು ವ್ಯಾಪ್ತಿಯ 16 ಗ್ರಾಮ ಪಂಚಾಯತ್ಗಳಿಗೆ ಅನುಕೂಲವಾಗುವಂತೆ ಉಡುಪಿ ಜಿಲ್ಲೆಯ ಮೊದಲ ಮಲತ್ಯಾಜ್ಯ ಸಂಸ್ಕರಣಾ ಘಟಕವನ್ನು 80 ಬಡಗಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಘಟಕ ನಿರ್ಮಾಣಕ್ಕೆ ಸ್ವಚ್ಛ ಭಾರತ ಗ್ರಾಮ ಪಂಚಾಯತ್ ಯೋಜನೆ ಹಾಗೂ ಇತರ ಅನುದಾನ ಸೇರಿದಂತೆ ಸುಮಾರು 75 ಲಕ್ಷ ರೂಪಾಯಿ ಮೊತ್ತವನ್ನು ಖರ್ಚು ಮಾಡಲಾಗಿದೆ. ಮನೆ, ಸಂಸ್ಥೆಗಳು, ವಾಣಿಜ್ಯ ಕೇಂದ್ರಗಳಿಂದ ಮಲತ್ಯಾಜ್ಯವನ್ನು ಸಂಗ್ರಹಿಸಿ ಅದನ್ನು ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸಿ ರೈತರಿಗೆ ಒದಗಿಸುವುದರ ಮೂಲಕ ಮಲತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುವುದು ಈ ಯೋಜನೆಯ ಉದ್ದೇಶ. ಮನೆ ಅಥವಾ ವಾಣಿಜ್ಯ ಸಂಕೀರ್ಣ ಯಾವುದೇ ಇರಲಿ, ಆದ್ಯತೆಯ ಮೇರೆಗೆ ಯಾರು ಮೊದಲು ಬುಕ್ ಮಾಡುತ್ತಾರೋ ಅವರಿಗೆ ಮೊದಲ ಸೇವೆಯನ್ನು ಒದಗಿಸಲಾಗುತ್ತದೆ. ಮಲತ್ಯಾಜ್ಯ ಸಂಗ್ರಹಣೆಗೆ 3000 ಲೀಟರ್ ಸಾಮರ್ಥ್ಯವುಳ್ಳ ವಾಹನವನ್ನು 24.78 ಲಕ್ಷ ರೂಪಾಯಿ ಮೊತ್ತದಲ್ಲಿ ಖರೀದಿಸಲಾಗಿದೆ. ಈ ಸೇವೆಗೆ ಉತ್ತಮ ಬೇಡಿಕೆ ಇದ್ದು, ಇದಕ್ಕೆ ಬೇಕಾದ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಲು ವ್ಯವಸ್ಥೆ ಮಾಡಲಾಗಿದೆ. ಕಳೆದ 75 ದಿನಗಳಲ್ಲಿ 87 ಟ್ರಿಪ್ ಮಲತ್ಯಾಜ್ಯವನ್ನು ಸಂಗ್ರಹಿಸಲಾಗಿದ್ದು, ಲಭ್ಯವಾಗುವ ಸಾವಯವ ಗೊಬ್ಬರವು ಫಲಯುಕ್ತವಾಗಿದ್ದು ರೈತರಿಗೆ ಮಾರಾಟ ಮಾಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರು ತಮ್ಮ ಮಲತ್ಯಾಜ್ಯದ ಗುಂಡಿಗಳು ಭರ್ತಿಯಾದಲ್ಲಿ ಅದನ್ನು ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂಥದ್ದು ಕ್ರಮ ಇತ್ತು. ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಸಹ ವ್ಯವಸ್ಥಿತವಾಗಿ ಮಲತ್ಯಾಜ್ಯ ಗುಂಡಿಗಳೇನಾದರೂ ಭರ್ತಿಯಾದಲ್ಲಿ ವಿಲೇವಾರಿ ಮಾಡುವಂಥದ್ದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಉಡುಪಿ ಜಿಲ್ಲಾ ಪಂಚಾಯಿತಿಯವರ ಒಂದು ಮಾರ್ಗದರ್ಶನದಲ್ಲಿ ಉಡುಪಿ ಜಿಲ್ಲೆ ಉಡುಪಿ ತಾಲೂಕಿನ 80 ಬಡಗುಬೆಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಫೀಕಲ್ ಸ್ಲಡ್ಜ್ ಮ್ಯಾನೇಜ್ಮೆಂಟ್ ಯೂನಿಟನ್ನು ನಾವು ಮಾಡಿದ್ವಿ. ಅದು ಸುಮಾರು ಒಂದು 15ರಿಂದ 20 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಶೌಚಾಲಯ ಗುಂಡಿಗಳು ಭರ್ತಿಯಾದಲ್ಲಿ ನಮ್ಮ ಒಂದು ಸಕ್ಕಿಂಗ್ ಮತ್ತು ಜೆಟ್ಟಿಂಗ್ ಮಿಷಿನ್ ಇದೆ. ಹೋಗಿ ಅವರು ಅದನ್ನು ವ್ಯವಸ್ಥಿತವಾಗಿ ತೆಗೆದುಕೊಂಡು ಬಂದು ವೈಜ್ಞಾನಿಕವಾಗಿ ನಮ್ಮ FSM ಘಟಕದಲ್ಲಿ ವಿಲೇವಾರಿ ಮಾಡುವಂಥದ್ದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಇದಕ್ಕಿಂತ ಮೊದಲು ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾಯಿದ್ರು, ಅದರಿಂದ ಪರಿಸರದ ಮೇಲೆ ಒಂದು ದುಷ್ಪರಿಣಾಮ ಬೀರ್ತಿತ್ತು. ಈಗ ನಾವು ಇದನ್ನು ವೈಜ್ಞಾನಿಕವಾಗಿ ಮಾಡುವ ಹಿನ್ನೆಲೆಯಲ್ಲಿ ಒಂದು ಸ್ವಚ್ಛ ಪರಿಸರ ನಿರ್ಮಾಣದಲ್ಲಿ ಬಹುಮುಖ್ಯ ಪಾತ್ರವನ್ನು ಈ FSM ಘಟಕ ವಹಿಸ್ತಾ ಇದೆ. 80 ಬಡಗುಬೆಟ್ಟಿನಲ್ಲಿ ಮಲತ್ಯಾಜ್ಯ ನಿರ್ವಹಣಾ ಘಟಕ ಆರಂಭ ಆದದ್ರಿಂದಾಗಿ ಆಸುಪಾಸಿನ ಗ್ರಾಮ ಪಂಚಾಯತ್ನ ಕುಟುಂಬಗಳಿಗೆ ಮತ್ತು ವಾಣಿಜ್ಯ ಸಂಸ್ಥೆಗಳಿಗೆ ತುಂಬ ಅನುಕೂಲ ಆಗಿದೆ. ಇದರಿಂದಾಗಿ ನಮಗೆ ಅಲ್ಲಿಯ ಒಂದು ಸ್ಥಳೀಯ ಸಂಜೀವಿನಿ ಸಂಘಕ್ಕೆ ಉದ್ಯೋಗಾವಕಾಶ ಸಿಕ್ಕಿದೆ
ಮತ್ತು ಅದರಿಂದ ಅವರಿಗೆ ಇದೊಂದು ಲಾಭದಾಯಕವಾದಂಥ ಉದ್ದಿಮೆಯಾಗಿ ಸಹಿತ ಪರಿವರ್ತನೆ ಆಗಿದೆ. ಇದರೊಟ್ಟಿಗೆ ಇಲ್ಲಿ ಮಲತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತೇವೆ. ಇದರಿಂದ ಉತ್ಪತ್ತಿಯಾದಂತಹ ಗೊಬ್ಬರಕ್ಕೆ ಸ್ಥಳೀಯವಾಗಿ ಬೇಡಿಕೆ ಇದೆ ಮತ್ತು ನಾವು ಇಲಾಖೆಗಳಿಗೆ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ, ಅರಣ್ಯ ಇಲಾಖೆಗೆ ಅದನ್ನು ಬಳಕೆ ಮಾಡಲಿಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಒಟ್ಟಾರೆಯಾಗಿ ಇದೊಂದು ಉತ್ತಮವಾದಂಥ ಕಾರ್ಯಕ್ರಮವಾಗಿ ಹೊರಹೊಮ್ಮಿ ಒಳ್ಳೆಯ ಮಾದರಿ ಘಟಕವಾಗಿ ಪರಿವರ್ತನೆ ಆಗಿದೆ. ಒಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ 80 ಬಡಗಬೆಟ್ಟು ಗ್ರಾಮ ಪಂಚಾಯತ್ ಮುಂದಡಿ ಇಡುತ್ತಿರುವುದು ಶ್ಲಾಘನೀಯ.